ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಾಮೆಂಟ್ ಬಂದಿರೋದ್ರ ಮೇಲೆ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ. ಇದು ಏನಂತ ಹೇಳಿದ್ರೆ, ಸೊ ಈ ಒಂದು ಹೋಲ್ಡ್ ಏನು ಏನು ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಏನಿದೆ, ಸೊ ಅದರಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಅದರೊಂದು ಸರ್ಟಿಫಿಕೇಟ್ಗಳನ್ನ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಏನಂತಂದರೆ, ಕೆಲವೊಂದು ಇನಲ್ಲೇ ಕೊಟ್ಟಿದ್ದಾರೆ. ಮತ್ತೊಂದು ಇನ್ಫಾರ್ಮೇಷನ್ ಏನಂತ ಹೇಳಿದರೆ, ಎ ಕಡ್ಡಾಯ ಕನ್ನಡವನ್ನು KPSC ಪೋರ್ಟಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಸಹ ಇದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ನೋಡ್ತಾ ಹೋದರೆ ನೀವು ನೋಡಿ, ಇಲ್ಲಿ KEಯನ್ನು ನೋಡ್ತಾ ಹೋದ್ರೆ, ಅಂದರೆ ಇನ ನೀವು ಓಪನ್ ಮಾಡ್ಕೊಳ್ತಾ ಹೋಗಿ ನೋಡಿ. ಬೇಕಂದ್ರೆ ಇನ್ನೊಂದ್ಸರಿ ಓಪನ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ KE ಅಂತ ಹೊಡೆದ್ರೆ ನಿಮಗೆ KE ಬರುತ್ತೆ. ಸೊ ಪೋರ್ಟಲ್ನ ಓಪನ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ನೇಮಕಾತಿ ಅಂತ ಇದೆ ನೋಡಿ, ಇಲ್ಲಿ ನೇಮಕಾತಿ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಸ್ನೇಹಿತರೆ, ಗ್ರಾಮಾಡಳಿತಾಧಿಕಾರಿ 2024ರಲ್ಲಿ ಕಾಲ್ ಆಗಿತ್ತು ಒಂದು ಸಾರಿ, ಆಯಿತಾ. ಸೊ ಅದ್ರ ಪ್ರಕಾರ ನೋಡ್ತಾ ಹೋದಾಗ ಇದು ಏನಿದೆಯೋ ಇಲ್ಲಿ ನೋಡ್ತಾ ಹೋದಾಗ ಕಡ್ಡಾಯ ಕನ್ನಡ ಪರೀಕ್ಷಾ ಫಲಿತಾಂಶ ಅಂತ ಇದೆ ನೋಡಿ, ಇಲ್ಲಿದೆ, ಆಯಿತಾ. ಸೊ ಇದ್ರ ಬೇಸಿಸ್ ಮೇಲೆ ನೋಡ್ತಾ ಹೋದಾಗ ಇದನ್ನು ನೀವು ಕ್ಲಿಕ್ ಮಾಡಿದರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಓಪನ್ ಆಯ್ತು ಅಂತ ಹೇಳಿದರೆ, ಇಲ್ಲೇನಿದೆ, ಎಂಟೈರ್ ಅಪ್ಲಿಕೇಶನ್ ನಂಬರ್ ಇದೆ ಆ್ಯಂಡ್ ಡೇಟ್ ಆಫ್ ಬರ್ತ್ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಪ್ಲಸ್ ಡೇಟ್ ಆಫ್ ಬರ್ತ್ನ ನೀವು ಫಿಲ್ ಮಾಡಿದರೆ, ಅದನ್ನು ಸಬ್ಮಿಟ್ ಅಂತ ಕೊಟ್ಟರೆ ನೀವು ಏನು ರಿಸಲ್ಟ್ ಇದೆಯೋ ಸೊ ಅದೊಂದು ನಿಮಗೆ PDF ಸಿಗ್ತಾ ಹೋಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ನಾನು ಇಲ್ಲಿ ಎಂಟೈರ್ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೊಡ್ತಿಲ್ಲ, ಯಾಕಂದರೆ ನಾನು ಯಾವುದೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ. ಸೊ ಹಾಗೆ ನನ್ನ ಹತ್ರ ಒಂದು ಯಾವುದೇ ಮೆನ್ಷನ್ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎರಡೂ ಸಹ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಈ ಒಂದು ವಿಲೇಜ್ ಅಕೌಂಟೆಂಟ್ ಏನು ಕಡ್ಡಾಯ ಕನ್ನಡ ಇರುತ್ತೋ ಸೊ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಮತ್ತೊಂದು ಏನಂತ ಹೇಳಿದ್ರೆ ಸ್ನೇಹಿತರೆ, ಇತ್ತೀಚಿನ ಒಂದು ದಿನಗಳಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಏನಂತ ಹೇಳಿದ್ರೆ ನೋಡಿ, ನೀವು ಹೌ ಟು ಚೆಕ್ ಅಂತ ತೊಗೊಳ್ತಾ ಹೋದಾಗ, ಓಲ್ಡ್ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಇಶ್ಯೂಡ್ ಬಿಫೋರ್ 2024 ಆರ್ ಆ್ಯಕ್ಚುಲಿ ಹೋಸ್ಟೆಡ್ ಬೈ ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಾದರ್ ದ್ಯಾನ್ ದ KEA ಪೋರ್ಟಲ್. ಅಂದರೆ ಈ ಒಂದು KEA ಏನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಇದೆಯೋ ಸ್ನೇಹಿತರೆ, ಸೊ ವಿಸಿಟ್ ದ ಅಫಿಷಿಯಲ್ KPSC ಕನ್ನಡ ಸರ್ಟಿಫಿಕೇಟ್ ಡೌನ್ಲೋಡ್ ಪೋರ್ಟಲ್. ಅಂದರೆ ನೀವು KEನಲ್ಲಿ ಎಕ್ಸಾಮ್ ಬರೆದಿದ್ರು ಸಹ ಕಡ್ಡಾಯ ಕನ್ನಡ ನೀವು KPSCಗೆ ಹೋಗಿ ನೀವು ತೊಗೊಳ್ಬೇಕಾಗುತ್ತೆ. KPSCಗೆ ನೀವು ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತ್ ಹೊಡೆದ್ರೆ ಅಥವಾ ಕಂಪ್ಲೀಟಾಗಿ ಒಂದು OTP ಬರುತ್ತೆ. ಸೊ ಆ OTPಗೆ ನೀವು ಕ್ಲಿಕ್ ಕೊಟ್ಟರೆ ಸೊ ಅಲ್ಲಿ ನಿಮಗೆ ಒಂದು ಡೌನ್ಲೋಡ್ ಸಿಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ, ಆಯಿತಾ. ಸೊ ನೋಡಿ, ಅದಕ್ಕೂ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿದೆ ಒಂದು KPSCಯಿಂದ ನೋಡ್ತಾ ಹೋದಾಗ, KPSCಲಿ ನೀವು KPSC ಕ್ಲಿಕ್ ಮಾಡಿದ್ರೆ ಬರುತ್ತೆ. ಸೊ ಇಲ್ಲಿದೆ ನೋಡಿ, ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಮತ್ತು ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ನೋಡಿ ಎರಡಿದೆ, ಬಿಫೋರ್ 2024 ಆ್ಯಂಡ್ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ 2024 ಆ್ಯಂಡ್ ಆಫ್ಟರ್ ಅಂತ ಇದೆ ಸ್ನೇಹಿತರೆ. ಅರ್ಥ ಆಯ್ತೈತಲ್ವಾ. ಸೊ ಇಲ್ಲಿ ಏನಿದೆಯೋ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಆಫ್ಟರ್ 2024 ಕ್ಲಿಕ್ ಮಾಡ್ತಾ ಹೋಗಿದ್ರೆ ನಿಮಗೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಕೇಳಿದರೆ ನೋಂದಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ ಕೊಟ್ಟಿದ್ದಾರೆ. ಸೊ ನೋಡಿ, ನೋಂದಣಿ ಸಂಖ್ಯೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಏನು ರೋಲ್ ನಂಬರ್ ಇರುತ್ತೋ ಸೊ ನೀವು ಅದನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಪಾಸ್ವರ್ಡ್ ಮೊದಲೇ ಕೊಟ್ಕೊಂಡಿರ್ತೀರ ಸ್ನೇಹಿತರೆ, ಸೊ ಅದು ಹಾಕಿರಬೇಕಾಗುತ್ತೆ. ಸೊ ಅದಾದ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒಂದು OTP ಹೋಗುತ್ತೆ, ಆಯಿತಾ. ಆ ರೀತಿ ನೋಡ್ತಾ ಹೋದಾಗ ನೀವು ಏನು ಮಾಡಬಹುದು, ಇಲ್ಲಿ OTPನ ಕಳಿಸಿದ್ರೆ ಸೊ ಗೆಟ್ OTP ಆಯಿತು. ಸೊ OTP ಹಾಕಿದ್ಮೇಲೆ ಇಲ್ಲಿ ಎಂಟರ್ ಕ್ಯಾಪ್ಚ್ ಅಂತ ಕೊಟ್ಟಿದ್ದು ನೋಡಿ, ಇದೇನಿದೆಯೋ ಕ್ಯಾಪ್ಚು, ಸೊ ಇದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. CLG. ಸೊ ಅದು ಬೇರೆ ಒಬ್ರಿಗೂ ಒಂಥರ ಬಂದಿರುತ್ತೆ. ಸೊ ಅದನ್ನು ಹಾಕಿದ್ಮೇಲೆ ಸೈನ್ ಇನ್ ಆಗುತ್ತೆ ಸ್ನೇಹಿತರೆ. ಸೊ ಸೈನ್ ಇನ್ ಆದಮೇಲೆ ಅಲ್ಲಿ ನಿಮಗೆ ಒಂದು ಡೌನ್ಲೋಡ್ ಸಿಗ್ತಾ ಹೋಗುತ್ತೆ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಸ್ನೇಹಿತರೆ, ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಇಲ್ಲಿ 2024 ಅಂತ ಹೇಳಿದರೆ ನೋಡಿ, ಇದು 2024 ಆಫ್ಟರ್ ಇದೆ. ಮೇಲ್ಗಡೆದು 2024 ಮೊದಲು ಏನು ಎಕ್ಸಾಮ್ಸ್ ಬರೆದಿದ್ರೋ ನೀವು, ಸೊ ಅದರ ಒಂದು ಇದನ್ನು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದು ಬಂದು ಕಡ್ಡಾಯ ಕನ್ನಡಕ್ಕೆ ಇರ್ತಕ್ಕಂಥ ಒಂದು ಪೋರ್ಟಲ್ ಅಂತ ಹೇಳ್ಬೋದು. ಸೊ ಈಗ KPSC ಅನ್ನು KEA ಎರಡು ಸಲ ನೀವು ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ KE ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ನೋಡಿದ್ರಲ್ವಾ. ಸೊ ಈ ಒಂದು ಕಡ್ಡಾಯ ಕನ್ನಡ ವಿಲೇಜ್ ಅಕೌಂಟೆಂಟ್ಗೆ ಸೊ ಅದರಲ್ಲೇ ಒಂದು ಪೋರ್ಟಲ್ ಇದೆ. ಬಟ್ ಬೇರೆ ಒಂದು ಎಕ್ಸಾಮ್ಸ್ಗಳಿಗೆ ಸೊ ಸಿಕ್ಕಿಲ್ಲ ಅಂತ ಹೇಳಿದಾಗ ನೀವು ಈ ಒಂದು KPSCಗೆ ಹೋಗಿ ನೀವು ಅಲ್ಲಿ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಅಂತ ಹೊಡೆದು ಅಲ್ಲಿ ರಿಜಿಸ್ಟರ್ ನಂಬರ್ಗಳು ಆ್ಯಂಡ್ ಅಲ್ಲಿ ಏನು ಕೇಳ್ತಿರೋ ಪ್ರೊಸೀಜರ್ಸು ಸೊ ನೀವು ಅಲ್ಲಿ ಕೊಟ್ಟರೆ ನಿಮಗೆ ಡೌನ್ಲೋಡ್ ಸಿಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇನ್ಫಾರ್ಮೇಷನ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಆ್ಯಂಡ್ ಏನೋ ಸಿಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ನೀವು ಇದು ಮಾಡಬಹುದು, ಯಾಕಂದರೆ ಒಂದು ಕಾಲಕ್ಕೆ ಇದು ಚೇಂಜ್ ಆಗ್ತಾನೂ ಸಹ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಈಗ ಆಲ್ರೆಡಿ ನೋಡಿದಾಗೆ ನಾವು KEಯನ್ನು ಸಹ ತೊಗೊಳ್ಬೋದು, KPSCಲಿ ತೊಗೊಳ್ಬೋದು ಅಂತ ಹೇಳ್ತೀವಿ. ಸೊ ಸರ್ಕಾರ ಯಾವ ರೀತಿ ಬಿಡುಗಡೆ ಮಾಡುತ್ತೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕೆಲವೊಂದು ಟೈಮ್ ಏನು ಮಾಡುತ್ತೆ, KEA ಕಡೆಯಿಂದನೇ ಈ ಒಂದು ಪೋರ್ಟಲ್ ಬಿಡುಗಡೆ ಆಗುತ್ತೆ. ಆ ಒಂದು ಟೈಮ್ನ ನಾವು ನೋಡಿಕೊಂಡು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ,